ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡೋಣ ಟೆನ್ಸನ್ನು ಯಾವ ರೀತಿ ಚೇಂಜ್ ಮಾಡಬೇಕು. ಆ್ಯಕ್ಟಿವೈಸ್ ಪ್ಯಾಸಿವೈಸಲ್ಲಿ ಟೆನ್ಸನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅಂದರೆ, ನಾವು ಒಂದು ಯಾವುದೇ ಸೆಂಟೆನ್ಸ್ನ ತೊಗೊಂಡು ಅದು ಅಲ್ಲಿರೋ ಸೆಂಟೆನ್ಸನ್ನು ನಾವು ಪ್ಯಾಸಿವೈಸ್ ಆಗಿ ಮಾಡಬೇಕಂದ್ರೆ, ಪ್ಯಾಸಿವೈಸ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಟೆನ್ಸನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅಂದರೆ, ಯಾವ ಟೆನ್ಸ್ ಇದ್ದರೆ, ಇವಾಗ ಏನಾದರೂ ಸಿಂಪಲ್ ಪಾಸ್ಟ್ ಇದ್ದರೆ ಅಲ್ಲಿ ನಾವು ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡುವಾಗ ಯಾವ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅಲ್ಲಿ ಯಾವ ಟೆನ್ಸನ್ನು ಆ್ಯಡ್ ಮಾಡಬೇಕು. ಈ ರೀತಿಯಾಗಿ ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸಲ್ಲಿ ಟೆನ್ಸನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅಂದರೆ, ಆ್ಯಕ್ಟಿವೈಸಿಂದ ಪ್ಯಾಸಿವೈಸ್ಗಾಗಿರ್ಬೋದು, ಪ್ಯಾಸಿವೈಸಿಂದ ಆ್ಯಕ್ಟಿವೈಸ್ಗಾಗಿರ್ಬೋದು, ಸೆಂಟೆನ್ಸನ್ನು ಕನ್ವರ್ಟ್ ಮಾಡಬೇಕಾದ್ರೆ ನಾವಲ್ಲಿ ಯಾವ ರೀತಿ ಟೆನ್ಸನ್ನು ಚೇಂಜ್ ಮಾಡಬೇಕು ಅನ್ನೋದನ್ನು ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರು ಗ್ರಾಮರ್ನ ಕಲಿಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾವು ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ಅಂದರೆ ಒಂದು ಯಾವುದೇ ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಸೆಂಟೆನ್ಸ್ ಇದ್ದರೆ ಅಂದರೆ ವರ್ಬು ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ಅದನ್ನು ನಾವು ಪ್ಯಾಸಿವೈಸಲ್ಲಿ ಹೇಗೆ ಚೇಂಜ್ ಮಾಡೋದು ಅಂತ ಮೊದಲಿಗೆ ನೋಡೋಣ. ಇಲ್ಲಿ ನೋಡಿ ಸ್ಟ್ರಕ್ಚರ್ ನೋಡಿ ನೀವು, ಸಬ್ಜೆಕ್ಟ್ ಪ್ಲಸ್ ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಸೆಂಟೆನ್ಸ್ ಯಾವ ರೀತಿ ಇದೆ ನೋಡಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಬೇಸ್ ಫಾರ್ಮ್ ಆರ್ ವಿತ್ ಎಸ್ ಆರ್ ಇ ಎಸ್ ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ನೋಡಿ ಆ್ಯಕ್ಟಿವ್ ವಾಯ್ಸಲ್ಲಿ ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟಲ್ಲಿದೆ. ಯಾವ ರೀತಿ ನೋಡಿ, ಸಬ್ಜೆಕ್ಟ್ ಇದೆ, ಅದ್ರ ಜೊತೆ ವರ್ಬ್ ಇದೆ. ವರ್ಬು ಬೇಸ್ ಫಾರ್ಮಲ್ಲಿ ಇದ್ದರೆ ಅದು ಯಾವಾಗಲೂ ಸಿಂಪಲ್ ಪ್ರೆಸೆಂಟು ಅಂತ ನಾನು ನಿಮಗೆ ಟೆನ್ಸ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೋಡಿ ನೀವು, ಅಲ್ಲಿ ನಾನು ಹೇಳಿದ್ದೀನಿ ಸಬ್ಜೆಕ್ಟ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅಲ್ಲಿ ನಾನು ಹೇಳಿದ್ದೀನಿ. ಸಿಂಪಲ್ ಪ್ರೆಸೆಂಟಲ್ಲಿ ಯಾವಾಗಲೂ ವರ್ಬು ಬೇಸ್ ಫಾರ್ಮಲ್ಲೇ ಇರುತ್ತೆ, ಅದ್ರ ಜೊತೆಗೆ ಎಸ್ ಮತ್ತು ಇ ಎಸ್ ಆ್ಯಡ್ ಆಗಿರ್ಬೋದು. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಆಬ್ಜೆಕ್ಟು ಅಂದರೆ ಸಬ್ಜೆಕ್ಟು ವರ್ಬ್ ಬೇಸ್ ಫಾರ್ಮಲ್ಲಿರುತ್ತೆ, ಜೊತೆಗೆ ಆಬ್ಜೆಕ್ಟ್ ಇರುತ್ತೆ. ಇಲ್ಲಿ ಇದನ್ನು ನಾವು ಸೆಂಟೆನ್ಸನ್ನು ಆ್ಯಕ್ಟಿವೈಸ್ ಇಲ್ಲರೋ ಸೆಂಟೆನ್ಸನ್ನು ನಾವು ಪ್ಯಾಸಿವೈಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂದರೆ, ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ವರ್ಬಲ್ಲಿ ಏನೇನು ಚೇಂಜಸ್ ಮಾಡಬೇಕು ಮತ್ತು ಯಾವ ರೀತಿ ಹೆಲ್ಪಿಂಗ್ ವರ್ಬ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಆ್ಯಕ್ಟಿವ್ ವಾಯ್ಸ್ಗೆ ಶಿ ರೈಟ್ಸ್ ಎ ಲೆಟರ್. ನೋಡಿ ಇಲ್ಲಿ ಸಬ್ಜೆಕ್ಟ್ ಅನ್ನೋದು ಶಿ ಅನ್ನೋದು ಏನಾಗುತ್ತೆ, ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ರೈಟ್ಸ್ ಅನ್ನೋದು ಇಲ್ಲಿ ವರ್ಬ್ ಆಗುತ್ತೆ, ಮತ್ತು ಲೆಟರ್ ಅನ್ನೋದು ಇಲ್ಲಿ ಏನಾಗುತ್ತೆ, ಒಂದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ರೈಟ್ಸ್ ನೋಡಿ ನೀವು, ವರ್ಬು V1 ಫಾರ್ಮಲ್ಲೇ ಇದೆ ಅಂದರೆ ಬೇಸ್ ಫಾರ್ಮಲ್ಲಿ ಇಲ್ಲಿ ವರ್ಬ್ ಇದೆ. ಹಾಗೆ ಇಲ್ಲಿ ನಾವು ಏನು ಮಾಡಿದ್ದೀವಿ, ವರ್ಬ್ಗೆ ಎಸ್ ಅನ್ನು ಆ್ಯಡ್ ಮಾಡಿದ್ದೀವಿ. ಇಲ್ಲಿ ನಾವು ವರ್ಬ್ಗೆ ಎಸ್ ಅನ್ನು ಯಾಕೆ ಆ್ಯಡ್ ಮಾಡಿದ್ದೀವಿ ಅಂದರೆ, ಇಲ್ಲಿ ನಾವು ಸಬ್ಜೆಕ್ಟಲ್ಲಿ ನೋಡ್ಬೋದು, ಸಬ್ಜೆಕ್ಟ್ ಏನಿದೆ ಥರ್ಡ್ ಪರ್ಸನ್ ಇದೆ. ನಾನು ಯಾವಾಗಲೂ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ, ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಇದ್ದರೆ ನಾವಲ್ಲಿ ವರ್ಬ್ಗೆ ಎಸ್ ಆರ್ ಇ ಎಸ್ ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿದ್ದು ಶಿ ರೈಟ್ಸ್ ಎ ಲೆಟರಲ್ಲಿ ನೀವು ಸಬ್ಜೆಕ್ಟು ವರ್ಬು ಮತ್ತು ಆಬ್ಜೆಕ್ಟನ್ನು ನೋಡಿದರೆ, ಸೊ ಇದನ್ನು ಪ್ಯಾಸಿವೈಸಲ್ಲಿ ಚೇಂಜ್ ಮಾಡಬೇಕಾದ್ರೆ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ನೋಡಿ. ಮೊದಲನೇದಾಗಿ ಆಬ್ಜೆಕ್ಟ್ ಇರಬೇಕು ಅಂದರೆ ನಾವು ಯಾವಾಗಲೂ ಆ್ಯಕ್ಟಿವೈಸನ್ನು ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಇರೋ ಜಾಗದಲ್ಲಿ ಆಬ್ಜೆಕ್ಟ್ ಇರಬೇಕು, ಆಬ್ಜೆಕ್ಟ್ ಇರೋ ಜಾಗದಲ್ಲಿ ಸಬ್ಜೆಕ್ಟ್ ಇರಬೇಕು. ಅಂದರೆ ಸಬ್ಜೆಕ್ಟು ಆಬ್ಜೆಕ್ಟ್ ಇಲ್ಲಿ ಏನು ಮಾಡಬೇಕು, ಪ್ಯಾಸಿವೈಸ್ ಮಾಡಬೇಕಾದ್ರೆ ಅಂದರೆ ಯಾವುದೇ ಸೆಂಟೆನ್ಸನ್ನು ಪ್ಯಾಸಿವೈಸ್ಗೆ ಆ್ಯಕ್ಟಿವೈಸಿಂದ ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟು ರೀಪ್ಲೇಸ್ ಆಗಬೇಕು. ಸೊ ಇಲ್ಲೂ ನೋಡಿ ಪ್ಯಾಸಿವೈಸಲ್ಲಿ ಇಲ್ಲಿ ಆಬ್ಜೆಕ್ಟ್ ಪ್ಲಸ್ ಈಸ್ ಆಮ್ ಆರ್ ಪ್ಲಸ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಅಂದರೆ ಈ ರೀತಿ ಏನು ಪ್ಯಾಸಿವೈಸ್ನ ಸ್ಟ್ರಕ್ಚರ್ ಇರುತ್ತೆ. ಅಂದರೆ ಆ್ಯಕ್ಟಿವೈಸ್ನ ಸ್ಟ್ರಕ್ಚರು, ಆ್ಯಕ್ಟಿವೈಸಲ್ಲಿ ವರ್ಬು ಬೇಸ್ ಫಾರ್ಮಲ್ಲಿದ್ದರೆ ಅಂದರೆ V1 ಫಾರ್ಮಲ್ಲಿದ್ದರೆ ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ನಾವು ಪ್ಯಾಸಿವೈಸಲ್ಲಿ ಏನು ಮಾಡಬೇಕು, ಅದಕ್ಕೆ ಈಸ್ ಆಮ್ ಆರನ್ನೇ ಹೆಲ್ಪಿಂಗ್ ವರ್ಬನ್ನು ಸೇರಿಸ್ಬಿಟ್ಟು ವರ್ಬನ್ನು ನಾವು ಏನು ಮಾಡಬೇಕು, ಪಾಸ್ಟ್ ಪಾರ್ಟಿಸಿಪಲ್ V3 ವರ್ಬನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಜೊತೆಗೆ ಬೈ ಅನ್ನೋ ಒಂದು ಪ್ರಿಪೋಸಿಷನ್, ಈ ಬೈ ಅನ್ನೋ ಪ್ರಿಪೋಸಿಷನ್ನು ಯಾವುದೇ ಸೆಂಟೆನ್ಸನ್ನು ನಾವು ಆ್ಯಕ್ಟಿವೈಸಿಂದ ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಬೈ ಅನ್ನೋ ಒಂದು ಪ್ರಿಪೋಸಿಷನ್ನ ಕಂಪಲ್ಸರಿಯಾಗಿ ಆ್ಯಡ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ, ಎ ಲೆಟರ್ ಈಸ್ ರಿಟನ್ ಬೈ.
ಬೈ ಹರ್ ಅಂತ ಆಗ್ಬೇಕಿಲ್ಲಿ, ಸೊ ಅಲ್ಲಿ ಆ್ಯಡ್ ಆಗಿಲ್ಲ ಅದು. ಎ ಲೆಟರ್ ಈಸ್ ರಿಟನ್ ಬೈ ಹರ್ ಅಂದರೆ ನೋಡಿ ಇಲ್ಲಿ ಸಬ್ಜೆಕ್ಟ್ ಇರೋ ಜಾಗದಲ್ಲಿ ಆಬ್ಜೆಕ್ಟ್ ಇರೋ ಜಾಗದಲ್ಲಿ ಸಬ್ಜೆಕ್ಟು ರೀಪ್ಲೇಸ್ ಆಗಿದೆ. ಜೊತೆಗೆ ಇಲ್ಲಿ ವರ್ಬು ಬೇಸ್ ಫಾರ್ಮಲ್ಲಿ ಅಂದರೆ ಇಲ್ಲಿ ಸಬ್ಜೆಕ್ಟು ಥರ್ಡ್ ಪರ್ಸನ್ ಆಗಿರೋದ್ರಿಂದ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ನಾವು ಯೂಸ್ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ವರ್ಬ್ನ V3 ಫಾರ್ಮ್ ಅಂದರೆ ರೈಟ್, ರೋಟ್, ರಿಟರ್ನ್ ಅಂದರೆ ರಿಟರ್ನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. V3 ಫಾರ್ಮನ್ನು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಜೊತೆಗೆ ಬೈ ಅನ್ನು ಆ್ಯಡ್ ಮಾಡಿದ್ದೀವಿ. ಈ ರೀತಿಯಾಗಿ ಅಂದರೆ ಯಾವುದೇ ಒಂದು ಸೆಂಟೆನ್ಸು ಆ್ಯಕ್ಟಿವ್ ವಾಯ್ಸಲ್ಲಿ V1 ಫಾರ್ಮ್ ಅಂದರೆ ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ನಾವು ಅದಕ್ಕೆ ಈಸ್, ಆ್ಯಮ್, ಆರ್ ಅನ್ನು ಆ್ಯಡ್ ಮಾಡಬೇಕು ಹೆಲ್ಪಿಂಗ್ ವರ್ಬನ್ನು. ಜೊತೆಗೆ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಮಾಡಬೇಕಂದ್ರೆ ಅಲ್ಲಿ V1 ಇರೋ ವರ್ಬನ್ನು ಇಲ್ಲಿ ನಾವು V3 ವರ್ಬ್ ಆಗಿ ಚೇಂಜ್ ಮಾಡಬೇಕು. ಹಾಗಿದ್ರೆ ನೆಕ್ಸ್ಟ್ ನೋಡೋಣ. ಪ್ರೆಸೆಂಟ್ ಕಂಟಿನ್ಯೂವಸ್ ಅಲ್ಲಿ ಇದ್ದರೆ ಅಂದರೆ ಸೆಂಟೆನ್ಸು ಆ್ಯಕ್ಟಿವ್ ವಾಯ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂವಸ್ ಅಲ್ಲಿ ಇದ್ದರೆ ಅದನ್ನು ಯಾವ ರೀತಿ ಚೇಂಜ್ ಮಾಡಬೇಕು, ಅದರ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ ಪ್ರೆಸೆಂಟ್ ಕಂಟಿನ್ಯೂವಸ್ ಅಲ್ಲಿ ಆ್ಯಕ್ಟಿವ್ ವಾಯ್ಸ್ನ ಸ್ಟ್ರಕ್ಚರ್ ನೋಡಿ, ಸಬ್ಜೆಕ್ಟ್ ಪ್ಲಸ್ ಈಸ್, ಆ್ಯಮ್, ಆರ್ ಪ್ಲಸ್ ವರ್ಬ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್ ನೋಡಿ, ದೇ ಆರ್ ಬಿಲ್ಡಿಂಗ್ ಎ ಹೌಸ್ ಅಂದರೆ ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಇದೆ. ಜೊತೆಗೆ ಈಗ ನಾವು ಪ್ರೆಸೆಂಟ್ ಕಂಟಿನ್ಯೂವಲ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ, ಈಸ್, ಆ್ಯಮ್, ಆರ್ ಅನ್ನು ನಾವು ಯೂಸ್ ಮಾಡ್ತೀವಿ. ಅಂದರೆ ಫಸ್ಟ್ ಪರ್ಸನ್ ಇದ್ದರೆ ಆ್ಯಮ್ ಅಂತ ಯೂಸ್ ಮಾಡ್ತೀವಿ, ಸೆಕೆಂಡ್ ಪರ್ಸನ್ ಇದ್ದರೆ ಆರ್ ಅಂತ ಯೂಸ್ ಮಾಡ್ತೀವಿ, ಥರ್ಡ್ ಪರ್ಸನ್ ಶಿ, ಹಿ, ಇಟ್ ಇದ್ದರೆ ನಾವೇನು ಮಾಡ್ತೀವಿ, ಈಸನ್ನು ಯೂಸ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ವರ್ಬ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದರೆ ಇಲ್ಲಿ ING ಅನ್ನು ವರ್ಬ್ಗೆ ಆ್ಯಡ್ ಮಾಡೋವಂಥದ್ದು. ಸೊ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ದೇ ಆರ್ ಬಿಲ್ಡಿಂಗ್ ಎ ಹೌಸ್. ಇಲ್ಲಿ ದೇ ಅನ್ನೋದು ಒಂದು ಸಬ್ಜೆಕ್ಟ್ ಆಗುತ್ತೆ. ಆರ್ ಅಂದರೆ ಈ ದೇಗೆ ನಾವು ಆರ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿ ಆರ್ ಅಂದರೆ ಇದು ದೇ ಅನ್ನೋದು ಸೆಕೆಂಡ್ ಪರ್ಸನ್ ಆಗುತ್ತೆ. ಸೊ ಅದಕ್ಕೆ ನಾವು ಆರ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಡನ್ನು ಯೂಸ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಬಿಲ್ಡ್ಗೆ ING ಅನ್ನೋ ಅಂದರೆ ING ಅನ್ನು ಸೇರಿಸಿದ್ದೀವಿ. ಬಿಲ್ಡ್ಗೆ ಅಂದರೆ ಬಿಲ್ಡ್ ಅನ್ನೋದು ಇದು V1 ಫಾರ್ಮು, ಅದಕ್ಕೆ ING ಅನ್ನು ಸೇರಿಸಿದ್ದೀವಿ. ಸೊ ಇಲ್ಲಿ ಎ ಹೌಸ್ ಅನ್ನೋದು ಇದೇನಾಗುತ್ತೆ, ಒಂದು ಆಬ್ಜೆಕ್ಟ್ ಆಗುತ್ತೆ. ಅಂದರೆ ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬು ಜೊತೆಗೆ ಪ್ರೆಸೆಂಟ್ ಪಾರ್ಟಿಸಿಪಲಲ್ಲಿ ವರ್ಬ್ ಇದೆ, ಜೊತೆಗೆ ಆಬ್ಜೆಕ್ಟ್. ಸೊ ಈ ರೀತಿಯಾಗಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ನ ಆ್ಯಕ್ಟಿವ್ ವಾಯ್ಸಲ್ಲಿ ಈ ರೀತಿಯಾಗಿ ನೋಡ್ತೀವಿ. ಸೊ ಇದನ್ನು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಂದ್ರೆ, ಆ್ಯಸ್ ಯೂಶುವಲ್ ಸಬ್ಜೆಕ್ಟ್ ಇದ್ದಲ್ಲಿ ಆಬ್ಜೆಕ್ಟ್ ಇರೋ ಕಡೆ ಸಬ್ಜೆಕ್ಟನ್ನು ರೀಪ್ಲೇಸ್ ಮಾಡ್ತೀವಿ. ನೋಡಿ ಇಲ್ಲಿ ಆಬ್ಜೆಕ್ಟ್ ಪ್ಲಸ್ ಈಸ್, ಆ್ಯಮ್, ಆರ್ ಜೊತೆಗೆ ಬೀಯಿಂಗ್ ಪ್ಲಸ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲಲ್ಲಿ ಇರಬೇಕು. ಜೊತೆಗೆ ಬೈ ಮತ್ತು ಸಬ್ಜೆಕ್ಟು ಅಂದರೆ ಬೈ ಪ್ಲಸ್ ಕಂಪಲ್ಸರಿಯಾಗಿ ನಾವು ಪ್ಯಾಸಿವ್ ವಾಯ್ಸಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಬೈಯನ್ನು ಆ್ಯಡ್ ಮಾಡಬೇಕು. ಲಾಸ್ಟಲ್ಲಿ ಸಬ್ಜೆಕ್ಟ್ ಇರುತ್ತೆ ಅಂದರೆ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟು ರೀಪ್ಲೇಸ್ ಆಗುತ್ತೆ. ಜೊತೆಗೆ ಇಲ್ಲಿ ಆ್ಯಮ್, ಈಸ್, ಆರ್ ಈಸನ್ನು ನಾವು ಯೂಸ್ ಮಾಡ್ತೀವಿ. ಜೊತೆಗೆ ಇಲ್ಲಿ ಬೀಯಿಂಗ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಡನ್ನು ಇಲ್ಲಿ ಸೇರಿಸಿದ್ದೀವಿ ಮತ್ತು ವರ್ಬನ್ನು ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಮಾಡ್ತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ನ ಯಾವ ರೀತಿ ಕನ್ವರ್ಟ್ ಮಾಡಿದ್ದಾರೆ ನೋಡಿ, ಎ ಹೌಸ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್ ಅಂದರೆ ದೇ ಆರ್ ಬಿಲ್ಡಿಂಗ್ ಎ ಹೌಸ್ ಅನ್ನೋವನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಸಬ್ಜೆಕ್ಟು ಮತ್ತು ಆಬ್ಜೆಕ್ಟನ್ನು ರೀಪ್ಲೇಸ್ ಮಾಡಿದ್ದೀವಿ. ಅಂದರೆ ಇಲ್ಲಿ ಹೌಸ್ ಆಬ್ಜೆಕ್ಟ್ ಆಗಿತ್ತು, ಸೊ ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಜೊತೆಗೆ ನಾವು ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಸೇರಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ನೀವು ಕೇಳ್ಬೋದು, ಇಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಅಂತ ಸೇರಿಸ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ದೇ ಅನ್ನೋದಿದೆ. ಸೊ ಇದು ದೇ ಅನ್ನೋದು ಸೆಕೆಂಡ್ ಪರ್ಸನ್ ಆಗಿರುತ್ತೆ, ಇದಕ್ಕೆ ನಾವು ಆರ್ ಅನ್ನು ಸೇರಿಸ್ಕೊಂಡಿದ್ದೀವಿ. ಬಟ್ ಇಲ್ಲಿ ಎ ಹೌಸ್ ಅನ್ನೋದು ಇದು ಥರ್ಡ್ ಪರ್ಸನ್ ಆಗುತ್ತೆ. ಸೊ ಇದು ಇಟ್ ಅನ್ನೋ ಒಂದು ಇದರಲ್ಲಿ ಬರುತ್ತೆ. ಸೊ ಅದು ಥರ್ಡ್ ಪರ್ಸನ್ ಆಗಿದ್ರಿಂದ ಇದಕ್ಕೆ ನಾವು ಈಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಸೇರಿಸಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಬೀಯಿಂಗ್ ಅನ್ನೋ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಆ್ಯಡ್ ಮಾಡಿದ್ದೀವಿ. ಆ್ಯಸ್ ಯೂಶುವಲ್ ಪಾಸ್ಟ್ ಪಾರ್ಟಿಸಿಪಲಲ್ಲಿ ವರ್ಬನ್ನು ಕನ್ವರ್ಟ್ ಮಾಡಿದ್ದೀವಿ, ಅಂದರೆ ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ಗೆ ಕನ್ವರ್ಟ್ ಮಾಡಿದ್ದೀವಿ. ಮತ್ತು ಬೈ ಮತ್ತು ದೆಮ್ಮನ್ನು ಅಂದರೆ ಸಬ್ಜೆಕ್ಟನ್ನ ಏನು ಮಾಡಿದ್ದೀವಿ, ಇಲ್ಲಿ ಆಬ್ಜೆಕ್ಟ್ ಆಗಿ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಆ್ಯಕ್ಟಿವ್ ವಾಯ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿ ವರ್ಬ್ ಇದ್ದರೆ ನಾವು ಪ್ಯಾಸಿವ್ ವಾಯ್ಸಲ್ಲಿ ಏನು ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಜೊತೆಗೆ ಬೀಯಿಂಗ್ ಅನ್ನೋ ಒಂದು ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬನ್ನು ಸೇರಿಸಿ ವರ್ಬನ್ನು ಏನು ಮಾಡಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ವರ್ಬ್ ಇದ್ದರೆ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ನೋಡೋಣ. ನೋಡಿ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಸೆಂಟೆನ್ಸ್ ನೋಡಿ, ಮೊದಲು ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಸೆಂಟೆನ್ಸ್ ಇದ್ದರೆ ಅದಕ್ಕೆ ಆ್ಯಸ್ ಯೂಸುವಲ್ ಹ್ಯಾವ್ ಹ್ಯಾಸನ್ನು ನಾವು ಬಳಸ್ತೀವಿ. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಹ್ಯಾವ್ ಹ್ಯಾಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ಸ್ನ ಬಳಸ್ತೀವಿ. ನೆಕ್ಸ್ಟ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಆಗಿರುತ್ತೆ, ಅಂದರೆ V3 ಫಾರ್ಮಲ್ಲಿ ವರ್ಬ್ ಇರುತ್ತೆ, ಜೊತೆಗೆ ಇಲ್ಲಿ ಆಬ್ಜೆಕ್ಟ್ ಇರುತ್ತೆ. ಇಲ್ಲಿ ನೋಡಿ ಒಂದು ಸೆಂಟೆನ್ಸ್ ಎಕ್ಸಾಂಪಲು, ಶಿ ಹ್ಯಾಸ್ ಫಿನಿಶ್ಡ್ ದ ವರ್ಕ್.
ಅಂದರೆ ಇಲ್ಲಿ ಶಿ ಅನ್ನೋದು ಒಂದು ಸಬ್ಜೆಕ್ಟು, ಹ್ಯಾಸ್ ಅಥವಾ ಹ್ಯಾವ್ ಅನ್ನು ನಾವಿಲ್ಲಿ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಶಿ ಅನ್ನೋದು ಒಂದು ಥರ್ಡ್ ಪರ್ಸನ್ ಆಗಿರೋದ್ರಿಂದ ನಾವು ಹ್ಯಾಸನ್ನು ಇಲ್ಲಿ ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ವರ್ಬ್ ಏನಾಗಿದೆ, ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ಫಾರ್ಮಲ್ಲಿ ವರ್ಬ್ ಇದೆ. ಫಿನಿಶ್ಡ್ ಅನ್ನೋದು V3 ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ದ ವರ್ಕ್ ಅನ್ನೋದು ಏನಾಗುತ್ತೆ, ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಸೊ ಈ ಸೆಂಟೆನ್ಸನ್ನು ನಾವು ಪ್ಯಾಸಿವೈಸಲ್ಲಿ ವರ್ಬನ್ನು ಯಾವ ರೀತಿ ಚೇಂಜ್ ಮಾಡಬೇಕು, ಈ ಸೆಂಟೆನ್ಸಲ್ಲಿರೋ ವರ್ಬನ್ನು ನಾವು ಪ್ಯಾಸಿವೈಸಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ, ಈ ಸೆಂಟೆನ್ಸನ್ನು ಪ್ಯಾಸಿವೈಸಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ವರ್ಬನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅಂದರೆ ಅದರ ಸ್ಟ್ರಕ್ಚರ್ ಇಲ್ಲಿದೆ ನೋಡಿ, ಆಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್. ಅಂದರೆ ಯಾವುದೇ ಒಂದು ಸೆಂಟೆನ್ಸಲ್ಲಿ ವರ್ಬ್ ಪ್ರೆಸೆಂಟ್ ಪರ್ಫೆಕ್ಟಲ್ಲಿದ್ದರೆ ನಾವು ಅದನ್ನು ಯಾವ ರೀತಿ ಪ್ಯಾಸಿವೈಸಲ್ಲಿ ಚೇಂಜ್ ಮಾಡೋದು ಅಂದರೆ ನೋಡಿ, ಮೊದಲನೇದಾಗಿ ನಾವು ಸಬ್ಜೆಕ್ಟು ಆಬ್ಜೆಕ್ಟನ್ನು ರೀಪ್ಲೇಸ್ ಮಾಡಬೇಕಾಗುತ್ತೆ. ಇದಂತೂ ಯಾವುದೇ ವರ್ಬನ್ನು, ಯಾವುದೇ ರೀತಿ ವರ್ಬ್ ಇದ್ದರೂ ನಾವು ಆ್ಯಕ್ಟಿವೈಸ್ ಇರೋ ಸೆಂಟೆನ್ಸನ್ನು ಪ್ಯಾಸಿವೈಸ್ ಮಾಡಬೇಕಾದ್ರೆ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟನ್ನು ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಆಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಬೀನ್ ಅನ್ನೋ ಒಂದು ಹೆಲ್ಪಿಂಗನ್ನು ಯೂಸ್ ಮಾಡಬೇಕಾಗುತ್ತೆ. ಪ್ಲಸ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲಲ್ಲಿ ಇರಬೇಕಾಗುತ್ತೆ. ಪ್ಲಸ್ ಬೈ ಮತ್ತು ಸಬ್ಜೆಕ್ಟು ಅಂದರೆ ಬೈ ಅನ್ನೋದನ್ನು ಕೂಡ ನಾವು ಎಲ್ಲ ಒಂದು ಸೆಂಟೆನ್ಸ್ಗಳಲ್ಲಿ ಪ್ಯಾಸಿವೈಸ್ ಆಗಿ ಚೇಂಜ್ ಮಾಡಬೇಕಾದ್ರೆ ಆ್ಯಡ್ ಮಾಡಬೇಕಾಗುತ್ತೆ. ಜೊತೆಗೆ ಲಾಸ್ಟಲ್ಲಿ ಸಬ್ಜೆಕ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ನಾವು ಈ ರೀತಿಯಾಗಿ ಆ್ಯಕ್ಟಿವೈಸಲ್ಲಿರೋ ಸೆಂಟೆನ್ಸನ್ನು ಪ್ಯಾಸಿವೈಸಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ವರ್ಬ್ ಏನಾದರೂ ಪ್ರೆಸೆಂಟ್ ಪರ್ಫೆಕ್ಟಲ್ಲಿದ್ದರೆ ನಾವು ಅದಕ್ಕೆ ಬೀನ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟನ್ನು ರೀಪ್ಲೇಸ್ ಮಾಡಿಬಿಟ್ಟು ಅದರಲ್ಲಿರೋ ಹೆಲ್ಪಿಂಗ್ ವರ್ಬ್ಸನ್ನು ಸೇರಿಸಿ ಜೊತೆಗೆ ಬೀನ್ ಅನ್ನೋ ಒಂದು ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡಿ, ಎಕ್ಸಾಂಪಲ್ನ ಯಾವ ರೀತಿ ಕನ್ವರ್ಟ್ ಮಾಡಿದ್ದಾರೆ, ದ ವರ್ಕ್ ಹ್ಯಾಸ್ ಬೀನ್ ಫಿನಿಶ್ಡ್ ಬೈ ಹರ್. ಇಲ್ಲಿ ನೋಡಿ, ಶಿ ಅನ್ನೋದು ಇಲ್ಲಿ ಮೊದಲನೇ ಸೆಂಟೆನ್ಸಲ್ಲಿ ನಾವು ನೋಡಿದ್ವಿ, ಆ್ಯಕ್ಟಿವೈಸ್ ಸೆಂಟೆನ್ಸಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್ ಪ್ಲೇಸಲ್ಲಿತ್ತು, ದ ವರ್ಕ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸಲ್ಲಿತ್ತು. ಸೊ ಅದು ಇಲ್ಲಿ ರೀಪ್ಲೇಸ್ ಆಗಿದೆ. ಆ ಸಬ್ಜೆಕ್ಟ್ ಪ್ಲೇಸಲ್ಲಿ ದ ವರ್ಕ್ ಅನ್ನೋದು ಆ್ಯಡ್ ಆಗಿದೆ, ಆಬ್ಜೆಕ್ಟ್ ಪ್ಲೇಸಲ್ಲಿ ಹರ್ ಅನ್ನೋದು ಆ್ಯಡ್ ಆಗಿದೆ. ನೆಕ್ಸ್ಟ್ ನೋಡಿ, ಹ್ಯಾಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಜೊತೆಗೆ ಇಲ್ಲಿ ಬೀನ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಎಕ್ಸ್ಟ್ರಾ ಆಗಿ ಯೂಸ್ ಮಾಡಿದ್ದೀವಿ. ಅಂದರೆ ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬು ಮೊದಲನೇ ಸೆಂಟೆನ್ಸಲ್ಲೂ ಕೂಡ ಇತ್ತು, ಇಲ್ಲಿ ಎಕ್ಸ್ಟ್ರಾ ಆಗಿ ಬೀನ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಆ್ಯಸ್ ಯೂಶುವಲ್ ಪಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ವರ್ಬನ್ನು ಯೂಸ್ ಮಾಡ್ತೀವಿ. ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟು ಬೈಯನ್ನು ಆ್ಯಡ್ ಮಾಡಿಬಿಟ್ಟು ಸಬ್ಜೆಕ್ಟನ್ನು ಇಲ್ಲಿ ಲಾಸ್ಟಿಗೆ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಪ್ರೆಸೆಂಟ್ ಪರ್ಫೆಕ್ಟಲ್ಲಿರೋ ಸೆಂಟೆನ್ಸ್ಗಳಿಗೆ ಅಂದರೆ ವರ್ಬು ಪ್ರೆಸೆಂಟ್ ಪರ್ಫೆಕ್ಟಲ್ಲಿದ್ದರೆ ನಾವು ಬೀನ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಅಲ್ಲಿ ಯೂಸ್ ಮಾಡಿಕೊಂಡು ಆ್ಯಕ್ಟಿವ್ ವೈಸಲ್ಲಿರೋ ಸೆಂಟೆನ್ಸನ್ನು ಪ್ಯಾಸಿವ್ ವೈಸ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡೋಣ, ವರ್ಬ್ ಏನಾದರೂ ಸಿಂಪಲ್ ಪಾಸ್ಟಲ್ಲಿದ್ದರೆ ಅದನ್ನು ನಾವು ಯಾವ ರೀತಿ ಪ್ಯಾಸಿವೈಸ್ಗೆ ಚೇಂಜ್ ಮಾಡೋದು, ಆ ಸೆಂಟೆನ್ಸ್ನ ಯಾವ ರೀತಿ ಪ್ಯಾಸಿವೈಸ್ಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಇಲ್ಲಿ ಸ್ಟ್ರಕ್ಚರ್ ನೋಡಿ, ಆ್ಯಕ್ಟಿವೈಸಲ್ಲಿ ಅಂದರೆ ಸಿಂಪಲ್ ಪಾಸ್ಟಲ್ಲಿ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಸಬ್ಜೆಕ್ಟು ಪ್ಲಸ್ ವರ್ಬು ಪಾಸ್ಟ್ ಸಿಂಪಲಲ್ಲಿರುತ್ತೆ, ಜೊತೆಗೆ ಆಬ್ಜೆಕ್ಟ್ ಇರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ಹಿ ಪೇಂಟೆಡ್ ದ ಪಿಕ್ಚರ್ ಅಂದರೆ ಇಲ್ಲಿ ಹಿ ಅನ್ನೋದು ಒಂದು ಸಬ್ಜೆಕ್ಟ್ ಆಗುತ್ತೆ, ಪೇಂಟೆಡ್ ಅನ್ನೋದು ಏನಾಗುತ್ತೆ ಇಲ್ಲಿ ವರ್ಬ್ ಆಗುತ್ತೆ, ಜೊತೆಗೆ ಆಬ್ಜೆಕ್ಟು ದ ಪಿಕ್ಚರ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ವರ್ಬ್ ನೋಡಿ, ಪೇಂಟೆಡ್ ಅನ್ನೋದು ಪಾಸ್ಟ್ ಸಿಂಪಲಲ್ಲಿದೆ. ಸೊ ವರ್ಬು ಪಾಸ್ಟ್ ಸಿಂಪಲಲ್ಲಿದ್ದಾಗ ನಾವು ಪ್ಯಾಸಿವೈಸ್ ಮಾಡಬೇಕಾದ್ರೆ ಯಾವ ರೀತಿ ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡೋದು ಅಂದರೆ ಇಲ್ಲಿ ನೋಡಿ, ಮೊದಲನೇದಾಗಿ ಸಬ್ಜೆಕ್ಟು ಆಬ್ಜೆಕ್ಟು ರೀಪ್ಲೇಸ್ ಅಂದರೆ ಆಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವೇರ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಜೊತೆಗೆ ವರ್ಬು ಪಾಸ್ಟ್ ಪಾರ್ಟಿಸಿಪಲಲ್ಲೇ ಇರಬೇಕು, V3 ಫಾರ್ಮಲ್ಲಿ ಇರಬೇಕು, ಮತ್ತು ಬೈ ಮತ್ತು ಸಬ್ಜೆಕ್ಟನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಸೆಂಟೆನ್ಸ್ ನೋಡಿ, ದ ಪಿಕ್ಚರ್ ವಾಸ್ ಪೇಂಟೆಡ್ ಬೈ ಹಿಮ್ ಅಂದರೆ ದ ಪಿಕ್ಚರ್ ಏನಾಗಿದೆ ಇಲ್ಲಿ ಸಬ್ಜೆಕ್ಟ್ ಆಗಿದೆ, ಅಲ್ಲಿ ಆಬ್ಜೆಕ್ಟ್ ಅನ್ನೋರು ಇಲ್ಲಿ ಸಬ್ಜೆಕ್ಟ್ ಆಗಿದೆ. ವಾಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಯೂಸ್ ಮಾಡಿದ್ದೀವಿ, ಜೊತೆಗೆ ವರ್ಬು V3 ಫಾರ್ಮಲ್ಲಿದೆ, ಜೊತೆಗೆ ಲಾಸ್ಟಲ್ಲಿ ಬೈ ಅನ್ನೋ ಯೂಸ್ ಮಾಡಿದ್ದೀವಿ, ಜೊತೆಗೆ ಅಲ್ಲಿ ಸಬ್ಜೆಕ್ಟ್ ಆಗಿರೋವಂಥದ್ದನ್ನು ಇಲ್ಲಿ ಆಬ್ಜೆಕ್ಟ್ ಆಗಿ ಲಾಸ್ಟಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಸಿಂಪಲ್ ಪಾಸ್ಟಲ್ಲಿರೋದನ್ನು ನಾವು ಪ್ಯಾಸಿವೈಸಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ಸಬ್ಜೆಕ್ಟು ಆಬ್ಜೆಕ್ಟು ಚೇಂಜ್ ಮಾಡಬೇಕು, ರೀಪ್ಲೇಸ್ ಮಾಡಬೇಕು, ಜೊತೆಗೆ ವಾಸ್ ಅಥವಾ ವೇರನ್ನು ಆ್ಯಡ್ ಮಾಡಬೇಕು, ವರ್ಬು ಪಾಸ್ಟ್ ಪಾರ್ಟಿಸಿಪಲಲ್ಲಿ ಇರಬೇಕು. ಈ ರೀತಿ ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡೋವಂಥದ್ದು ಸಿಂಪಲ್ ಪಾಸ್ಟಲ್ಲಿದ್ದರೆ. ಹಾಗೆ ನೋಡಿ, ಇಲ್ಲಿ ಪಾಸ್ಟ್ ಕಂಟಿನ್ಯೂಯಸಲ್ಲಿ ಯಾವ ರೀತಿ ಚೇಂಜ್ ಮಾಡೋದು,
ನೋಡಿ ಇಲ್ಲಿ ಪಾಸ್ಟ್ ಕಂಟಿನ್ಯೂವಸ್ ಅಲ್ಲಿ ಸೆಂಟೆನ್ಸ್ ಇದ್ದರೆ ನಾವು ವಾಸ್ ವೇರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಅಂದರೆ ಪಾಸ್ಟ್ ಕಂಟಿನ್ಯೂವಸ್ನ ಸ್ಟ್ರಕ್ಚರ್ ಏನಾಗಿರುತ್ತೆ, ಟೆನ್ಸಲ್ಲಿ ಪಾಸ್ಟ್ ಕಂಟಿನ್ಯೂವಸ್ ಸ್ಟ್ರಕ್ಚರ್ ವಾಸ್ ವೇರ್ ಅನ್ನೋ ಹೆಲ್ಪಿಂಗ್ ವರ್ಬ್ಗಳು ಅಲ್ಲಿರುತ್ತೆ. ಸೊ ಇಲ್ಲಿ ನೋಡಿ ಆ್ಯಕ್ಟಿವ್ ವಾಯ್ಸ್ನಲ್ಲಿ ನೋಡಿ ಸಬ್ಜೆಕ್ಟ್ ಪ್ಲಸ್ ವಾಸ್ ವೇರ್ ಹೆಲ್ಪಿಂಗ್ ವರ್ಬ್ ಇದ್ದಾವೆ, ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ವರ್ಬ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತಂದರೆ ಯಾವುದೇ ಒಂದು V1ನ ಅಂದರೆ ಕಂಟಿನ್ಯೂವಸ್ ಆಗಿ ಹೇಳೋದನ್ನು ING ಆ್ಯಡ್ ಮಾಡಿ V1 ಫಾರ್ಮ್ಗೆ ING ಆ್ಯಡ್ ಮಾಡಿ ಹೇಳೋದನ್ನು ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತೀವಿ. ಸೊ ಲಾಸ್ಟಲ್ಲಿ ಆಬ್ಜೆಕ್ಟ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ಐ ವಾಸ್ ರೀಡಿಂಗ್ ಎ ಬುಕ್ ಅಂದರೆ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಜೊತೆಗೆ ವಾಸ್ ಅಥವಾ ವೇರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದ್ದಾವೆ. ಅಂದರೆ ಪಾಸ್ಟ್ ಕಂಟಿನ್ಯೂವಸ್ ಸೆಂಟೆನ್ಸ್ಗಳಲ್ಲಿ ನಾವು ವಾಸ್ ಅಥವಾ ವೇರ್ ಅನ್ನೋ ಹೆಲ್ಪಿಂಗ್ ವರ್ಬ್ಸ್ನ ನೋಡ್ತೀವಿ. ಜೊತೆಗೆ ಇಲ್ಲಿ ಕಂಟಿನ್ಯೂವಸ್ ಸೆಂಟೆನ್ಸ್ಗಳಲ್ಲಿ ಅಂದರೆ ಯಾವುದೇ ಒಂದು ಪ್ರೆಸೆಂಟ್ ಕಂಟಿನ್ಯೂ ಆಗಲಿ, ಪಾಸ್ಟ್ ಕಂಟಿನ್ಯೂ ಆಗಲಿ, ಫ್ಯೂಚರ್ ಕಂಟಿನ್ಯೂ ಆಗಲಿ, ಅದರಲ್ಲಿ ನಾವು ವರ್ಬ್ V1 ಫಾರ್ಮ್ಗೆ ING ಅನ್ನು ಆ್ಯಡ್ ಮಾಡಿರ್ತೀವಿ. ಸೊ ಲಾಸ್ಟಲ್ಲಿ ಎ ಬುಕ್ ಅನ್ನುವಂಥದ್ದು ಒಂದು ಆಬ್ಜೆಕ್ಟ್ ಆಗಿದೆ. ಸೊ ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಸ್ಟ್ರಕ್ಚರನ್ನು ಯಾವ ರೀತಿ ಚೇಂಜ್ ಮಾಡಬೇಕು? ಮೊದಲನೇಗೆ ಆಬ್ಜೆಕ್ಟು ಮತ್ತು ಸಬ್ಜೆಕ್ಟನ್ನು ಅಂದರೆ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟನ್ನು ರೀಪ್ಲೇಸ್ ಮಾಡಬೇಕು. ಸೊ ಇಲ್ಲಿ ನೋಡಿ ಆಬ್ಜೆಕ್ಟ್ ಪ್ಲಸ್ ವಾಸ್ ವೇರ್ ಮತ್ತು ವಾಸ್ ವೇರ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಜೊತೆಗೆ ಬೀಯಿಂಗ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ನಾವು ಇಲ್ಲಿ ಎಕ್ಸ್ಟ್ರಾವಾಗಿ ಸೇರಿಸ್ಕೋಬೇಕು. ಜೊತೆಗೆ ವರ್ಬ್ ಯಾವುದ್ರಲ್ಲಿರಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಆಗಿ ವರ್ಬನ್ನು ಇಲ್ಲಿ ಚೇಂಜ್ ಮಾಡಬೇಕು. ಲಾಸ್ಟಲ್ಲಿ ಬೈ ಅನ್ನೋದನ್ನು ಆ್ಯಡ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಇಲ್ಲಿ ಆಬ್ಜೆಕ್ಟ್ ಪ್ಲೇಸಲ್ಲಿ ಏನಾಗಿರುತ್ತೆ, ಸಬ್ಜೆಕ್ಟು ಆ್ಯಡ್ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ ಸೆಂಟೆನ್ಸ್ ಅಂದರೆ ಎಕ್ಸಾಂಪಲ್ ಯಾವ ರೀತಿ ಚೇಂಜ್ ಆಯಿತು ನೋಡಿ. ಸಬ್ಜೆಕ್ಟು ಮತ್ತು ಆಬ್ಜೆಕ್ಟು ರೀಪ್ಲೇಸ್ ಆಗಿದೆ. ಅಂದರೆ ಎ ಬುಕ್ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಅಲ್ಲಿ ಆಬ್ಜೆಕ್ಟ್ ಇರೋದು ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಅಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಇದೆ, ಸೊ ಇಲ್ಲಿ ಮೀ ಅಂತ ಆಬ್ಜೆಕ್ಟ್ ಆಗಿದೆ. ಎ ಬುಕ್ ವಾಸ್ ಬೀಯಿಂಗ್ ರೀಡ್ ಬೈ ಮೀ. ಆ್ಯಸ್ ಯೂಸುವಲ್ ವಾಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಸೇರಿಸ್ಕೊಂಡಿದ್ದೀವಿ. ಜೊತೆಗೆ ಬೀಯಿಂಗ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಎಕ್ಸ್ಟ್ರಾವಾಗಿ ಸೇರಿಸ್ಕೊಂಡಿದ್ದೀವಿ. ವರ್ಬು V3 ಫಾರ್ಮಲ್ಲಿ ಮಾಡಿದ್ದೀವಿ. ಲಾಸ್ಟಲ್ಲಿ ಬೈ ಅನ್ನು ಇಲ್ಲಿ ಆ್ಯಡ್ ಮಾಡಿ. ಸೊ ಈ ರೀತಿಯಾಗಿ ಪಾಸ್ಟ್ ಕಂಟಿನ್ಯೂವಸ್ ಅಲ್ಲಿ ಸೆಂಟೆನ್ಸ್ ಇದ್ದರೆ ನಾವು ಏನು ಮಾಡಬೇಕಾಗುತ್ತೆ, ಬೀಯಿಂಗ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಸೇರಿಸ್ಬಿಟ್ಟು ಜೊತೆಗೆ ವರ್ಬನ್ನು V3 ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕನ್ವರ್ಟ್ ಮಾಡಿ ಇಲ್ಲಿ ಪ್ಯಾಸಿವ್ ವಾಯ್ಸ್ಗೆ ಸೆಂಟೆನ್ಸನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ, ಪಾಸ್ಟ್ ಪರ್ಫೆಕ್ಟಲ್ಲಿದ್ದರೆ ಸೆಂಟೆನ್ಸನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದು ನೋಡೋಣ. ನೋಡಿ ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಸೆಂಟೆನ್ಸ್ ಯಾವ ರೀತಿ ಇದೆ ಮೊದಲು ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್. ನಿಮಗೆ ಗೊತ್ತಿರ್ಬೋದು ಪಾಸ್ಟ್ ಪರ್ಫೆಕ್ಟ್ ಅಂದರೆ ಅಲ್ಲಿ ಹ್ಯಾಡ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಯೂಸ್ ಮಾಡಿರ್ತೀವಿ. ಸೊ ಇಲ್ಲೂ ಸೇಮ್ ಆಗಿದೆ. ಸೊ ಸಬ್ಜೆಕ್ಟ್ ಜೊತೆಗೆ ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ. ಇಲ್ಲಿ ವರ್ಬ್ ಯಾವಾಗಲೂ V3 ಫಾರ್ಮಲ್ಲೇ ಇರುತ್ತೆ. ಅಂದರೆ ಪಾಸ್ಟ್ ಪಾರ್ಟಿಸಿಪಲಲ್ಲಿ ವರ್ಬು V3 ಫಾರ್ಮಲ್ಲೇ ಇರುತ್ತೆ. ಅಂದರೆ ಪಾಸ್ಟ್ ಪರ್ಫೆಕ್ಟಲ್ಲಿ ವರ್ಬು V3 ಫಾರ್ಮಲ್ಲೇ ಇರುತ್ತೆ. ಸೊ ಲಾಸ್ಟಲ್ಲಿ ಆಬ್ಜೆಕ್ಟ್ ಇರುತ್ತೆ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ದೇ ಹ್ಯಾಡ್ ಈಟನ್ ದ ಕೇಕ್. ಅಂದರೆ ಇಲ್ಲಿ ದೇ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ನ ಹೆಲ್ಪಿಂಗ್ ವರ್ಬು, ಈಟನ್ ಅನ್ನೋದು ಈಟನ್ ಅಂದರೆ V3 ಫಾರ್ಮಲ್ಲಿದೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿದೆ. ದ ಕೇಕ್ ಅನ್ನೋದು ಇಲ್ಲಿ ಆ್ಯಸ್ ಯೂಶುವಲ್ ಆಬ್ಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಇದನ್ನು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು? ಸ್ಟ್ರಕ್ಚರ್ ನೋಡಿ, ಇಲ್ಲಿ ಆಬ್ಜೆಕ್ಟು ಮತ್ತು ಸಬ್ಜೆಕ್ಟು ರೀಪ್ಲೇಸ್ ಆಗಿದ್ದಾವೆ. ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಲ್ಲಿ ನಾವು ಹ್ಯಾಡ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿದ್ದೀವಿ. ಸೊ ಅದನ್ನು ಇಲ್ಲಿ ಹ್ಯಾಡ್ ಬೀನ್ ಅಂತ ಇಲ್ಲಿ ಅಂದರೆ ಬೀನ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಎಕ್ಸ್ಟ್ರಾ ಆಗಿ ಸೇರಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಆಗಿದೆ. ಲಾಸ್ಟಲ್ಲಿ ಬೈ ಮತ್ತು ಸಬ್ಜೆಕ್ಟನ್ನು ಅಂದರೆ ಅಲ್ಲಿ ಸಬ್ಜೆಕ್ಟ್ ಆಗಿರೋದನ್ನು ಇಲ್ಲಿ ಆಬ್ಜೆಕ್ಟ್ ಆಗಿ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಎಕ್ಸಾಂಪಲ್ ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಆಗಿದೆ. ಇಲ್ಲಿ ಲಾಸ್ಟಲ್ಲಿ ದ ಕೇಕ್ ಇರೋದು ಇಲ್ಲಿ ಸಬ್ಜೆಕ್ಟ್ ಆಗಿದೆ. ದ ಕೇಕ್ ಹ್ಯಾಡ್ ಅಂದರೆ ಹ್ಯಾಡ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಬೀನ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ನಾವಿಲ್ಲಿ ಎಕ್ಸ್ಟ್ರಾ ಯೂಸ್ ಮಾಡಿದ್ದೀವಿ. ಜೊತೆಗೆ ಈಟನ್ ಅನ್ನೋ ಸೇಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲರು ವರ್ಬು ಪಾಸ್ಟ್ ಪಾರ್ಟಿಸಿಪಲಲ್ಲಿದೆ. ಲಾಸ್ಟಲ್ಲಿ ಬೈ ಅನ್ನೋದನ್ನು ಯೂಸ್ ಮಾಡಿದ್ದೀವಿ. ಆಫ್ಟರ್ ಆಬ್ಜೆಕ್ಟನ್ನು ಇಲ್ಲಿ ಸಬ್ಜೆಕ್ಟನ್ನು ಇಲ್ಲಿ ಆಬ್ಜೆಕ್ಟ್ ಆಗಿ ಆ್ಯಡ್ ಮಾಡಿದ್ದೀವಿ. ಈ ರೀತಿಯಾಗಿ ಸೆಂಟೆನ್ಸು ಪಾಸ್ಟ್ ಪರ್ಫೆಕ್ಟಲ್ಲಿದ್ದರೆ ನಾವು ಈ ರೀತಿಯಾಗಿ ಬೀನ್ ಅನ್ನೋ ಒಂದು ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿಕೊಂಡು ಈ ರೀತಿ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ನಾವು ಫ್ಯೂಚರ್ ಸಿಂಪಲಲ್ಲಿ ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಇದ್ದರೆ ಸೆಂಟೆನ್ಸು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿದ್ದರೆ ಅದನ್ನು ಯಾವ ರೀತಿ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಮೊದಲು ನಾವು ಫ್ಯೂಚರ್ ಸಿಂಪಲ್ನ ಸ್ಟ್ರಕ್ಚರ್ ನೋಡೋಣ. ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ ವರ್ಬ್ ಬೇಸ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಎಲ್ರಿಗೂ ಫ್ಯೂಚರ್ ಸಿಂಪಲ್ನ ಸ್ಟ್ರಕ್ಚರ್ ಗೊತ್ತಿರ್ಬೋದು. ಸಬ್ಜೆಕ್ಟ್ ಜೊತೆಗೆ ವಿಲ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ. ಜೊತೆಗೆ ವರ್ಬು V1 ಫಾರ್ಮಲ್ಲಿ ಅಂದರೆ ಬೇಸ್ ಫಾರ್ಮಲ್ಲಿ ಇರುತ್ತೆ. ನೆಕ್ಸ್ಟು ಆಬ್ಜೆಕ್ಟ್ ಇರುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ, ಹಿ ವಿಲ್ ಕ್ಲೀನ್ ದ ರೂಮ್
ಅಂದರೆ ಇಲ್ಲಿ ಹಿ ಅನ್ನೋದು ಸಬ್ಜೆಕ್ಟು, ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ನಾವು ಫ್ಯೂಚರ್ ಟೆನ್ಸಲ್ಲಿ ಅಂದರೆ ಫ್ಯೂಚರ್ ಸಿಂಪಲಲ್ಲಿ ಯೂಸ್ ಮಾಡ್ತೀವಿ. ಜೊತೆಗೆ ವರ್ಬು V1 ಫಾರ್ಮಲ್ಲಿದೆ, ಅಂದರೆ ಕ್ಲೀನ್ ಅನ್ನೋದು V1 ಫಾರ್ಮಲ್ಲಿದೆ. ದ ರೂಮ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಹಾಗಿದ್ರೆ ನಾವು ಇದನ್ನು ಪ್ಯಾಸಿವೈಸ್ಗೆ ಯಾವ ರೀತಿ ಚೇಂಜ್ ಮಾಡೋದು ನೋಡಿ. ಇಲ್ಲಿ ಮೊದಲನೇದಾಗಿ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟು ರೀಪ್ಲೇಸ್ ಆಗಿದೆ. ಇದರಲ್ಲಿ ವಿಲ್ಗೆ ನಾವು ಬಿ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀವಿ, ಅಂದರೆ ಬಿ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಎಕ್ಸ್ಟ್ರಾ ಆಗಿ ಆ್ಯಡ್ ಮಾಡಿದ್ದೀವಿ. ಜೊತೆಗೆ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಆಗಿದೆ, ಅಂದರೆ ಅಲ್ಲಿ V1 ಇರುವಂಥ ವರ್ಬು ಇಲ್ಲಿ V3 ಆಗಿದೆ. ಲಾಸ್ಟಲ್ಲಿ ಬೈ ಅನ್ನು ಆ್ಯಡ್ ಮಾಡಿಬಿಟ್ಟು ಜೊತೆಗೆ ಲಾಸ್ಟಲ್ಲಿ ಅಲ್ಲಿ ಸಬ್ಜೆಕ್ಟ್ ಆಗಿರೋದನ್ನು ಇಲ್ಲಿ ಆಬ್ಜೆಕ್ಟ್ ಆಗಿ ಇಲ್ಲಿ ಆ್ಯಡ್ ಮಾಡುವಂಥದ್ದು ನೋಡಿ. ಇಲ್ಲಿ ಸೆಂಟೆನ್ಸ್ ಯಾವ ರೀತಿ ಚೇಂಜ್ ಆಗಿದೆ ನೋಡಿ. ದ ರೂಮ್ ವಿಲ್ ಬಿ ಕ್ಲೀನ್ಡ್ ಬೈ ಹಿಮ್, ಅಂದರೆ ಇಲ್ಲಿ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟು ರೀಪ್ಲೇಸ್ ಆಗಿದ್ದೇವೆ. ಜೊತೆಗೆ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ನಾವು ಸೇಮ್ ಆ್ಯಸ್ ಯೂಶುವಲ್ ಸೇರಿಸಿದ್ದೀವಿ. ಜೊತೆಗೆ ಬಿ ಅನ್ನೋ ಒಂದು ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ಸೇರಿಸಿದ್ದೀವಿ. ಆ್ಯಸ್ ಯೂಶುವಲ್ ಬೈ ಅನ್ನು ಸೇರಿಸ್ಬಿಟ್ಟು ಮತ್ತು ವರ್ಬು V3 ಫಾರ್ಮಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಫ್ಯೂಚರ್ ಸಿಂಪಲ್ ಇರುವ ಸೆಂಟೆನ್ಸ್ಗಳನ್ನು ಪ್ಯಾಸಿವೈಸಲ್ಲಿ ಈ ರೀತಿಯಾಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಲಾಸ್ಟಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟನ್ನು ನೋಡೋಣ. ಅಂದರೆ ಸೆಂಟೆನ್ಸು ಫ್ಯೂಚರ್ ಪರ್ಫೆಕ್ಟಲ್ಲಿದ್ದರೆ ನಾವು ಅದನ್ನು ಪ್ಯಾಸಿವೈಸಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲಿ ಫಸ್ಟಾಗಿ ಸ್ಟ್ರಕ್ಚರ್ ನೋಡಿ. ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್. ಸೊ ಇದು ಫ್ಯೂಚರ್ ಪರ್ಫೆಕ್ಟ್ನ ಏನಾಗಿದೆ ಸ್ಟ್ರಕ್ಚರ್ ಆಗಿದೆ. ಅಂದರೆ ಸಬ್ಜೆಕ್ಟ್ ಜೊತೆಗೆ ವಿಲ್ ಹ್ಯಾವ್ ಅನ್ನೋ ಎರಡು ಹೆಲ್ಪಿಂಗ್ ವರ್ಬ್ ಇರುತ್ತೆ, ಜೊತೆಗೆ ವರ್ಬು ಪಾಸ್ಟ್ ಪಾರ್ಟಿಸಿಪಲಲ್ಲಿರುತ್ತೆ, ಜೊತೆಗೆ ಆಬ್ಜೆಕ್ಟ್ ಇರುತ್ತೆ. ಈ ಫ್ಯೂಚರ್ ಪರ್ಫೆಕ್ಟ್ ಸೆಂಟೆನ್ಸನ್ನು ನಾವು ಪ್ಯಾಸಿವೈಸಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ನೋಡಿ. ಇಲ್ಲಿ ಎಕ್ಸಾಂಪಲ್ ನೋಡಿ. ಶಿ ವಿಲ್ ಹ್ಯಾವ್ ರಿಟರ್ನ್ ದ ರಿಪೋರ್ಟ್. ಸೊ ಇಲ್ಲಿ ನಾವು ಶಿ ಅನ್ನೋದು ನಮಗೆ ಏನಾಗುತ್ತೆ ಸಬ್ಜೆಕ್ಟ್ ಆಗುತ್ತೆ. ವಿಲ್ ಹ್ಯಾವ್ ಅನ್ನೋ ಎರಡು ಹೆಲ್ಪಿಂಗ್ ವರ್ಬು ನಾವು ಫ್ಯೂಚರ್ ಪರ್ಫೆಕ್ಟಲ್ಲಿ ಯೂಸ್ ಮಾಡುವಂಥವು. ಜೊತೆಗೆ ವರ್ಬು V3 ಫಾರ್ಮಲ್ಲಿದೆ, ಲಾಸ್ಟಲ್ಲಿ ಆಬ್ಜೆಕ್ಟ್ ಇದೆ. ನಾವು ಇದನ್ನು ನಾವು ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು, ಅಂದರೆ ಪ್ಯಾಸಿವೈಸ್ ಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ನಾವು ಪ್ಯಾಸಿವೈಸಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ ಈ ಸೆಂಟೆನ್ಸನ್ನು. ಮೊದಲನೇದಾಗಿ ಪ್ಯಾಸಿವೈಸ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ನೋಡೋಣ. ಆಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಬೀನ್ ಪ್ಲಸ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಇಲ್ಲಿ ನಾವು ಎಕ್ಸ್ಟ್ರಾ ಸೇರಿಸಿರೋದು ಬೀನ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಇಲ್ಲಿ ಎಕ್ಸ್ಟ್ರಾ ಸೇರಿಸಿವಿ. ಜೊತೆಗೆ ಏನು ಮಾಡಿದ್ದೀವಿ, ಬೈ ಅನ್ನೋ ಪ್ರಿಪೋಸಿಷನ್ನ ಆ್ಯಡ್ ಮಾಡಿದ್ದೀವಿ. ಜೊತೆಗೆ ಆಬ್ಜೆಕ್ಟು ಮತ್ತು ಸಬ್ಜೆಕ್ಟನ್ನು ರೀಪ್ಲೇಸ್ ಮಾಡಿದ್ದೀವಿ. ಸೊ ಹಾಗಿದ್ರೆ ಸೆಂಟೆನ್ಸ್ ನೋಡಿದ್ರೆ ಇಲ್ಲಿ ಶಿ ವಿಲ್ ಹ್ಯಾವ್ ರಿಟರ್ನ್ ದ ರಿಪೋರ್ಟ್ ಜೊತೆಗೆ ನಾವಿಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಆಬ್ಜೆಕ್ಟ್ನ, ಆಬ್ಜೆಕ್ಟ್ ಪ್ಲೇಸಲ್ಲಿ ಸಬ್ಜೆಕ್ಟ್ನ ಮೊದಲೇ ಆ್ಯಡ್ ಮಾಡೋಣ. ಅಂದರೆ ಇಲ್ಲಿ ಆಬ್ಜೆಕ್ಟು ಫಸ್ಟಾಗಿ ಬರಬೇಕು. ದ ರಿಪೋರ್ಟ್ ಅನ್ನೋದು ನಾವು ಫಸ್ಟಾಗಿ ತೊಗೊಂಡಿದ್ದೀವಿ. ಸೊ ಶಿ ಅನ್ನೋದನ್ನು ಹರ್ ಅಂತ ಇಲ್ಲಿ ಲಾಸ್ಟಾಗಿ ಆ್ಯಡ್ ಮಾಡಿದ್ದೀವಿ. ಜೊತೆಗೆ ವಿಲ್ ಹ್ಯಾವ್ ಅನ್ನೋ ಎರಡು ಹೆಲ್ಪಿಂಗ್ ವರ್ಬನ್ನು ನಾವಿಲ್ಲಿ ತೊಗೋಬೇಕಾಗುತ್ತೆ. ಸೊ ವಿಲ್ ಹ್ಯಾವ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಅದರ ಜೊತೆಗೆ ಬೀನ್ ಅನ್ನೋ ಒಂದು ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ಸೇರಿಸಬೇಕಾಗುತ್ತೆ. ವರ್ಬು ಆ್ಯಸ್ ಯೂಶುವಲ್ V3 ಫಾರ್ಮಲ್ಲಿರುತ್ತೆ. ಸೊ ಇಲ್ಲೂ ಕೂಡ V3 ಫಾರ್ಮಲ್ಲಿ ಆ್ಯಡ್ ಮಾಡಿದ್ದೀವಿ ರಿಟರ್ನ್ ಅಂತ. ಜೊತೆಗೆ ಬೈ ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ಈ ರೀತಿ ಸೆಂಟೆನ್ಸನ್ನು ನಾವು ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋ ಟ್ರಿಕ್ ಏನು ಅಂದರೆ, ಯಾವುದೇ ಒಂದು ಸೆಂಟೆನ್ಸ್ ಆ್ಯಕ್ಟಿವೈಸಲ್ಲಿರೋ ಸೆಂಟೆನ್ಸ್ನ ಪ್ಯಾಸಿವೈಸ್ ಆಗಿ ಮಾಡಬೇಕಾಗಿದ್ರೆ ನಾವು ಮೊದಲಿಗೆ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟನ್ನು ರೀಪ್ಲೇಸ್ ಮಾಡಬೇಕು. ಜೊತೆಗೆ ವರ್ಬನ್ನು V3 ಫಾರ್ಮಲ್ಲೇ ಇರಬೇಕು. ಅಂದರೆ ನಾವು ಪ್ಯಾಸಿವೈಸ್ ಮಾಡಬೇಕಾದ್ರೆ ವರ್ಬು V3 ಫಾರ್ಮಲ್ಲೇ ಇರಬೇಕು. ಅದು ಆ್ಯಕ್ಟಿವೈಸಲ್ಲಿ ಯಾವ ಫಾರ್ಮಲ್ಲಿದ್ದರೂ ಕೂಡ ನಾವು ಪ್ಯಾಸಿವೈಸ್ ಆಗಿ ಚೇಂಜ್ ಮಾಡಬೇಕಾದ್ರೆ V3 ಫಾರ್ಮ್ ಆಗಿ ನಾವು ವರ್ಬನ್ನು ಚೇಂಜ್ ಮಾಡಬೇಕು. ಜೊತೆಗೆ ಬೈ ಅನ್ನೋ ಒಂದು ಪ್ರಿಪೋಸಿಷನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇದಂತೂ ಸೆಂಟೆನ್ಸು ಯಾವುದೇ ಒಂದು ಟೆನ್ಸಲ್ಲಿದ್ದರೂ ಕೂಡ ಇದು ಕಂಪಲ್ಸರಿಯಾಗಿ ಇದೇ ರೀತಿ ಸ್ಟ್ರಕ್ಚರ್ ಇರುತ್ತೆ. ಜೊತೆಗೆ ನಾವು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸ್ಗಳಿದ್ದರೆ ಅಲ್ಲಿ ಆ್ಯಮ್ ಈಸ್ ಆರ್ ಅನ್ನು ಯೂಸ್ ಮಾಡ್ತೀವಿ. ಅಂದರೆ ಹೆಲ್ಪಿಂಗ್ ವರ್ಬ್ ಆ್ಯಮ್ ಈಸ್ ಆರ್ ಅನ್ನು ಆ್ಯಡ್ ಮಾಡ್ಕೋತೀವಿ. ಸಿಂಪಲ್ ಪಾಸ್ಟ್ ಇದ್ದರೆ ವಾಸ್ ವೇರ್ ಅನ್ನು ಆ್ಯಡ್ ಮಾಡ್ಕೋತೀವಿ. ಹಾಗೆ ಸೆಂಟೆನ್ಸು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಥವಾ ಪಾಸ್ಟ್ ಕಂಟಿನ್ಯೂಯಸ್ ಅಲ್ಲಿದ್ದರೆ ನಾವು ಬೀಯಿಂಗ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಎಕ್ಸ್ಟ್ರಾ ಆಗಿ ಸೇರಿಸಬೇಕಾಗುತ್ತೆ. ಜೊತೆಗೆ ಸೆಂಟೆನ್ಸು ಪ್ರೆಸೆಂಟ್ ಪರ್ಫೆಕ್ಟ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಅಥವಾ ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿದ್ದರೆ ಆ್ಯಸ್ ಯೂಶುವಲ್ ಸೆಂಟೆನ್ಸನ್ನು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ನಾವು ಬೀನ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. ಸೊ ಇಲ್ಲಿ ನಾವು ಯಾವ ಸೆಂಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ನ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ ಅಂತ ನಾನು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಸೊ ಲಾಸ್ಟಲ್ಲಿ ನೀವು ಈ ಟ್ರಿಕ್ಗಳನ್ನು ಯೂಸ್ ಮಾಡಿದ್ರೆ ಆರಾಮಾಗಿ ನೀವು ಆ್ಯಕ್ಟಿವೈಸಲ್ಲಿರುವ ಸೆಂಟೆನ್ಸನ್ನು ಪ್ಯಾಸಿವೈಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಇದಿಷ್ಟು ಈ ವಿಡಿಯೋ ಆಗಿರುತ್ತೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚು ಗ್ರಾಮರ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಎಲ್ರಿಗೂ.